ಅಣುಬಾಂಬ್ ಅಂದರೆ ನ್ಯೂಕ್ಲಿಯರ್ ಬಾಂಬ್ ಬಿದ್ದರೆ ಏನಾಗುತ್ತೆ ಗೊತ್ತಾ? ನಮಸ್ಕಾರ ಸ್ನೇಹಿತರೆ, ಫಸ್ಟ್ ಕನ್ನಡಕ್ಕೆ ಸ್ವಾಗತ. ಇದು ಎಡಿಟರ್ ಸ್ಪೆಷಲ್. ಸ್ನೇಹಿತರೆ, ಇವತ್ತಿನ ವಿಡಿಯೋ ಒಂದು ಸಾಮಾನ್ಯ ಮಾಹಿತಿಯಲ್ಲ, ಬದಲಾಗಿ ನಮ್ಮೆಲ್ಲರ ಭವಿಷ್ಯದ ಬಗ್ಗೆ ಇರುವ ಒಂದು ಭಯಾನಕ ಎಚ್ಚರಿಕೆಯ ಗಂಟೆ. ಸೋಷಿಯಲ್ ಮೀಡಿಯಾದಲ್ಲಿ, ಟಿವಿ ನ್ಯೂಸ್ ಚಾನೆಲ್ಗಳಲ್ಲಿ ಯುದ್ಧ ಮಾಡೇ ಬಿಡೋಣ, ಒಂದು ಅಣುಬಾಂಬ್ ಹಾಕಿಬಿಟ್ಟರೆ ಎಲ್ಲವೂ ಮುಗಿಯುತ್ತೆ ಅಂತ ಕೂಗಾಡುವ ಯುದ್ಧಧಾಯಿಗಳನ್ನು ನೀವು ನೋಡಿರಬಹುದು. ಆದರೆ ನಿಜವಾಗಿಯೂ ಒಂದು ನ್ಯೂಕ್ಲಿಯರ್ ಬಾಂಬ್ ಅಂದರೆ ಆಟಮ್ ಬಾಂಬ್ ಬಿದ್ದರೆ ಏನಾಗುತ್ತೆ, ಅದರ ರಿಯಾಲಿಟಿ ಏನು, ಇದನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಜಗದ್ವಿಖ್ಯಾತ ಕವಿ ಬರ್ಟೋಲ್ಟ್ ಬ್ರೆಕ್ಟ್ ಅವರ ಪದ್ಯವೊಂದನ್ನು ಓದೋಣ. ಜನರಲ್, ನಿಮ್ಮ ಟ್ಯಾಂಕ್ ಒಂದು ಬಲಿಷ್ಠ ವಾಹನ. ಅದು ಕಾಡನ್ನು ಸದೆಬಡಿಯಬಲ್ಲದು, ನೂರಾರು ಜನರನ್ನು ನುಜ್ಜು ಗುಜ್ಜು ಮಾಡಬಲ್ಲದು. ಆದರೆ ಅದಕ್ಕೊಂದು ಕೊರತೆ ಇದೆ, ಅದನ್ನು ಚಲಾಯಿಸಲು ಒಬ್ಬ ಚಾಲಕ ಬೇಕು. ಜನರಲ್, ನಿಮ್ಮ ಬಾಂಬರ್ ವಿಮಾನ ಬಲಿಷ್ಠವಾಗಿದೆ, ಅದು ಚಂಡಮಾರುತಕ್ಕಿಂತ ವೇಗವಾಗಿ ಹಾರಬಲ್ಲದು, ಆನೆಯಂತೆ ಭಾರವನ್ನು ಹೊರಬಲ್ಲದು. ಆದರೆ ಅದಕ್ಕೊಂದು ಕೊರತೆ ಇದೆ, ಅದನ್ನು ನಡೆಸಲು ಒಬ್ಬ ವಿಮಾನ ಚಾಲಕ ಬೇಕು. ಮನುಷ್ಯ ಬಹಳ ಉಪಯುಕ್ತ ಜೀವಿ. ಮನುಷ್ಯ ಬಹಳ ಉಪಯುಕ್ತ ಜೀವಿ. ಅವನು ಹಾರಬಲ್ಲ, ಅವನು ಕೊಲ್ಲಬಲ್ಲ. ಆದರೆ ಅವನಿಗೊಂದು ದೋಷವಿದೆ, ಅವನು ಆಲೋಚಿಸಬಲ್ಲ. ಈ ಕವಿತೆಯಲ್ಲಿ ಬ್ರೆಕ್ಟ್ ಅವರು ಅಧಿಕಾರ ಮತ್ತು ಆಯುಧಗಳಿಗಿಂತ ಮನುಷ್ಯನ ವಿವೇಚನಾ ಶಕ್ತಿ ದೊಡ್ಡದು ಅಂತ ಸಾರ್ತಾರೆ. ಎಷ್ಟೇ ಶಕ್ತಿಯುತವಾದ ಯುದ್ಧ ತಂತ್ರಗಳಿದ್ರೂ ಅವುಗಳನ್ನು ನಡೆಸಲು ಮನುಷ್ಯನೇ ಬೇಕು. ಆ ಮನುಷ್ಯ ಯಾವಾಗ ಯೋಚಿಸಲು ಶುರು ಮಾಡುತ್ತಾನೋ ಆಗ ಯುದ್ಧದ ಅನಿವಾರ್ಯತೆ ಮತ್ತು ಹಿಂಸೆ ಕೊನೆಗೊಳ್ಳುತ್ತೆ ಅನ್ನೋದನ್ನು ಹೇಳ್ತಾರೆ. ಬನ್ನಿ, ಯುದ್ಧ ಅನ್ನೋದು ಎಷ್ಟು ಭೀಕರವಾಗಿರುತ್ತೆ ಅನ್ನೋದನ್ನು ಹಂತ ಹಂತವಾಗಿ ಯಾವುದೇ ಮಾಹಿತಿಯನ್ನು ಸ್ಕಿಪ್ ಮಾಡದೆ ಸೈನ್ಸ್ ಮತ್ತು ಡೇಟಾ ಆಧಾರದ ಮೇಲೆ ಬಿಡಿಸಿ ನೋಡೋಣ. ಸ್ಫೋಟದ ಮೊದಲ ಕ್ಷಣಗಳು ಮತ್ತು ವಾಸ್ತವಿಕ ಸಿಮ್ಯುಲೇಷನ್. ಸ್ನೇಹಿತರೆ, ಇಮ್ಯಾಜಿನ್ ಮಾಡ್ಕೊಳ್ಳಿ, ಇವತ್ತು ದೆಹಲಿ, ಮುಂಬೈ ಅಥವಾ ಬೆಂಗಳೂರಿನಂತಹ ಜನನಿಬಿಡ ನಗರದ ಮೇಲೆ ಒಂದು 100 ಕಿಲೋ ಟನ್ ಸಾಮರ್ಥ್ಯದ ಪರಮಾಣು ಬಾಂಬ್ ಬಿದ್ದಿದೆ ಅಂತ ಅಂದ್ಕೊಳ್ಳಿ. ಬಾಂಬ್ ಬಿದ್ದ ಮೊದಲ ಮಿಲಿ ಸೆಕೆಂಡ್ನಲ್ಲಿ ಏನಾಗುತ್ತೆ ಗೊತ್ತಾ? ಸ್ಫೋಟದ ಸೆಂಟರ್ ಪಾಯಿಂಟ್ನಲ್ಲಿ ಉಷ್ಣಾಂಶವು ಸೂರ್ಯನ ಮೇಲ್ಮೈಗಿಂತಲೂ ಹೆಚ್ಚಾಗಿ, ಅಂದರೆ ಸುಮಾರು 7000 ಡಿಗ್ರಿ ಸೆಲ್ಸಿಯಸ್ ತಲುಪುತ್ತೆ. ಆ ಜಾಗದಲ್ಲಿರುವ ಮನುಷ್ಯರು, ಕಟ್ಟಡಗಳು, ವಾಹನಗಳು ಅಕ್ಷರಶಃ ಆವಿಯಾಗಿ ಬಿಡುತ್ತವೆ. ಇತ್ತೀಚಿನ ವರದಿ ಮತ್ತು ಅಧ್ಯಯನಗಳ ಪ್ರಕಾರ, ಉದಾಹರಣೆಗೆ ನವದೆಹಲಿಯ ಮೇಲೆ ಇಂತಹ ದಾಳಿ ನಡೆದರೆ ಕ್ಷಣ ಮಾತ್ರದಲ್ಲಿ ಲಕ್ಷಾಂತರ ಜನರು 3ನೇ ಹಂತದ ಸುಟ್ಟ ಗಾಯಗಳಿಗೆ ತುತ್ತಾಗ್ತಾರೆ. ಸ್ಫೋಟದಿಂದ ಉಂಟಾಗುವ ಬೆಂಕಿಯ ಬಿರುಗಾಳಿ ಫೈರ್ ಸ್ಟಾರ್ಮ್ ಆ ಪ್ರದೇಶದ ಆಮ್ಲಜನಕವನ್ನೆಲ್ಲ ಹೀರಿ ಹಾಕುತ್ತೆ. ಅಂಡರ್ ಗ್ರೌಂಡ್ ಬಂಕರ್ನಲ್ಲಿ ಅಡಗಿದ್ರೂ ಜನರು ಉಸಿರುಗಟ್ಟಿ ಸಾಯ್ತಾರೆ. ಅಂದಿನ ಹಿರೋಶಿಮಾ ದಾಳಿಯಿಂದ ಬದುಕುಳಿದವರಾದ ಮಸಾಕೋ ವಾಡಾ ಅವರು ತಮ್ಮ ಕಣ್ಣೆದುರೇ ಇಡೀ ನಗರವು ಹೇಗೆ ಬೂದಿಯಾಯಿತು ಮತ್ತು ಬೆಂದು ಹೋದ ಚರ್ಮವನ್ನು ನೇತಾಡಿಸಿಕೊಂಡು ಜನರು ನೀರಿಗಾಗಿ ಹೇಗೆ ಪರಿತಪಿಸುತ್ತಿದ್ರು ಅನ್ನೋದನ್ನು ಕಣ್ಣೀರಿನಿಂದ ವಿವರಿಸಿದ್ದಾರೆ. ಇದು ಯುದ್ಧವನ್ನು ಟಿವಿಯಲ್ಲಿ ನೋಡಿ ಎಂಜಾಯ್ ಮಾಡುವವರ ಊಹೆಗೂ ನಿಲುಕದ ನರಕ. ಅನಿಮಲ್ ಸಿನಿಮಾಗಿಂತಲೂ ಕೋಟಿ ಪಟ್ಟು ಭಯಾನಕ. ವಿಕಿರಣದ ಸೈಲೆಂಟ್ ಕಿಲ್ಲಿಂಗ್ ಮತ್ತು ವೈದ್ಯಕೀಯ ಕುಸಿತ. ಸ್ಫೋಟದ ಭೌತಿಕ ಹಾನಿಯ ನಂತರ ಶುರುವಾಗೋದು ಕಣ್ಣಿಗೆ ಕಾಣದ ಯಮರಾಜ, ಅಯಾನೀಕರಿಸುವ ವಿಕಿರಣ ಅಂದರೆ ಅಯೋನೈಸಿಂಗ್ ರೇಡಿಯೇಷನ್ ಮತ್ತು ಅಕ್ಯೂಟ್ ರೇಡಿಯೇಷನ್ ಸಿಂಡ್ರೋಮ್. ಹೆಚ್ಚಿನ ಪ್ರಮಾಣದ ವಿಕಿರಣಕ್ಕೆ ತುತ್ತಾದಾಗ ಮನುಷ್ಯನಿಗೆ ಅಕ್ಯೂಟ್ ರೇಡಿಯೇಷನ್ ಸಿಂಡ್ರೋಮ್ ಅಂದರೆ ವಿಕಿರಣ ಕಾಯಿಲೆ ಶುರುವಾಗುತ್ತೆ. ಬದುಕುಳಿದೆವು ಅಂತ ನಿಟ್ಟುಸಿರು ಬಿಡುವಷ್ಟರಲ್ಲಿ ತೀವ್ರ ವಾಂತಿ, ತಲೆನೋವು ಮತ್ತು ಚರ್ಮದ ಮೇಲೆ ಬೊಬ್ಬೆಗಳು ಏಳುತ್ತವೆ. DNA ಒಡೆದು ಹೋಗೋದ್ರಿಂದ ದೇಹದ ರೋಗ ನಿರೋಧಕ ಶಕ್ತಿ ಶೂನ್ಯವಾಗುತ್ತೆ. ಕೆಲವು ದಿನಗಳ ನಂತರ ಕೂದಲು ಉದುರಿ ಒಳಗಿನ ಅಂಗಾಂಗಗಳು ರಕ್ತಸ್ರಾವವಾಗಿ ಮನುಷ್ಯ ನರಳಿ ಸಾಯ್ತಾನೆ. 1945ರಲ್ಲಿ ಹಿರೋಶಿಮಾ ಮತ್ತು ನಾಗಸಾಕಿಯಲ್ಲಿ ಜಪಾನೀಸ್ ರೆಡ್ ಕ್ರಾಸ್ ಆಸ್ಪತ್ರೆಗಳು ಇದ್ದರೂ ಚಿಕಿತ್ಸೆ ನೀಡಲು ವೈದ್ಯರಿರಲಿಲ್ಲ, ಔಷಧಿಗಳಿರಲಿಲ್ಲ. ಇಂದಿಗೂ ಈ ಮಟ್ಟದ ವಿಕಿರಣ ರೋಗಿಗಳಿಗೆ ಚಿಕಿತ್ಸೆ ನೀಡೋ ಯಾವುದೇ ಮೆಡಿಕಲ್ ಇನ್ಫ್ರಾಸ್ಟ್ರಕ್ಚರ್ ಇಡೀ ಪ್ರಪಂಚದಲ್ಲಿಯೇ ಇಲ್ಲ ಅನ್ನೋದನ್ನು ನೀವು ನೆನಪಿಟ್ಟುಕೊಳ್ಳಬೇಕು. ತಲೆಮಾರುಗಳನ್ನು ಕಾಡುವ ಆನುವಂಶಿಕ ಭೀತಿ.
ಯುದ್ಧದಾಯಿಗಳು ತಿಳಿದುಕೊಳ್ಳಬೇಕಾದ ಮತ್ತೊಂದು ಸತ್ಯವೇನೆಂದರೆ, ಇದು ಕೇವಲ ಒಂದು ದಿನದ ಸಾವಲ್ಲ ಸ್ನೇಹಿತರೆ. ಹಿರೋಶಿಮಾ ಮತ್ತು ನಾಗಸಾಕಿ ದಾಳಿಯ ನಂತರ ಅಮೆರಿಕ ಮತ್ತು ಜಪಾನ್ ಜಂಟಿಯಾಗಿ ಸ್ಥಾಪಿಸಿದ ರೇಡಿಯೇಷನ್ ಎಫೆಕ್ಟ್ಸ್ ರಿಸರ್ಚ್ ಫೌಂಡೇಶನ್ ಬರೋಬ್ಬರಿ 63 ವರ್ಷಗಳ ಕಾಲ ಸುಮಾರು 2 ಲಕ್ಷ ಬದುಕುಳಿದವರ ಮೇಲೆ ಅಧ್ಯಯನ ನಡೆಸಿದೆ. ಸುಮಾರು 77,000 ಜನನ ದೋಷಗಳು, 16,000 ಕ್ರೋಮೋಸೋಮ್ ಅಸಹಜತೆಗಳ ಡೇಟಾವನ್ನು ವಿಶ್ಲೇಷಿಸಲಾಗಿದೆ. ಒಂದು ಪಾಸಿಟಿವ್ ವಿಚಾರವೆಂದರೆ, ನೇರವಾಗಿ ವಿಕಿರಣಕ್ಕೆ ತುತ್ತಾದವರ ಮಕ್ಕಳಲ್ಲಿ ಅಂದರೆ ಅವರ ಮುಂದಿನ ಪೀಳಿಗೆಯಲ್ಲಿ ವಿಕಿರಣ ಪ್ರೇರಿತ ರೂಪಾಂತರಗಳು ಅಂದರೆ ಜೆನೆಟಿಕ್ ಮ್ಯೂಟೇಷನ್ಸ್ ಟ್ರಾನ್ಸ್ಫರ್ ಆಗಿಲ್ಲ ಅನ್ನೋದು 63 ದಂಪತಿಗಳ ಮತ್ತು ಅವರ 100 ಮಕ್ಕಳ DNA ಪರೀಕ್ಷೆಯಿಂದ ಸಾಬೀತಾಗಿದೆ. ಆದರೆ ನೇರವಾಗಿ ಬಾಂಬ್ಗೆ ತುತ್ತಾದವರಲ್ಲಿ ಕ್ಯಾನ್ಸರ್ ಮತ್ತು ಲ್ಯುಕೇಮಿಯಾ ಪ್ರಮಾಣ ವಿಪರೀತವಾಗಿ ಹೆಚ್ಚಾಗಿತ್ತು. ಅಂದರೆ ಆ ಜೀವಿತಾವಧಿಯಲ್ಲಿ ಅವರ ಬದುಕು ನರಕಕ್ಕಿಂತ ಕಡೆಯಾಗಿತ್ತು. ಪರಮಾಣು ಚಳಿಗಾಲ ಮತ್ತು ಜಾಗತಿಕ ಕ್ಷಾಮ. ಗೆಳೆಯರೆ, ಇಂಡಿಯಾ ಪಾಕಿಸ್ತಾನದ ನಡುವೆ ಬಾಂಬ್ ಹಾಕ್ಕೊಂಡ್ರೆ ನಮಗೇನು ಪ್ರಾಬ್ಲಮ್, ಪಕ್ಕದ ದೇಶವೇ ತಾನೇ ನಾಶವಾಗೋದು ಅಂತ ನೀವು ಅಂದ್ಕೊಂಡಿದ್ರೆ ದಯವಿಟ್ಟು ರಡ್ಜಸ್ ವಿಶ್ವವಿದ್ಯಾಲಯದ ಹವಾಮಾನ ವಿಜ್ಞಾನಿ ಪ್ರೊಫೆಸರ್ ಅಲನ್ ರೋಬಾಕ್ ಅವರ ಈ ಸಂಶೋಧನೆಯನ್ನು ಓದಲೇಬೇಕು. ಒಂದು ವೇಳೆ ಭಾರತ ಮತ್ತು ಪಾಕಿಸ್ತಾನ ಕೇವಲ ತಲಾ 50 ಹಿರೋಶಿಮಾ ಗಾತ್ರದ ಬಾಂಬ್ಗಳನ್ನು ಅಂದರೆ 15 ಕಿಲೋಟನ್ ಪರಸ್ಪರರ ಮೇಲೆ ಹಾಕ್ಕೊಂಡ್ರೆ ಏನಾಗುತ್ತೆ ಗೊತ್ತಾ? ಆ ಸ್ಫೋಟದ ಬೆಂಕಿಯಿಂದ ಬರೋಬ್ಬರಿ 5 ದಶಲಕ್ಷ ಟನ್ಗಳಷ್ಟು ಕಪ್ಪು ಹೊಗೆ ಮತ್ತು ಬೂದಿ ಆಕಾಶದ ಸ್ಟ್ರಾಟೋಸ್ಪಿಯರ್ ಪದರವನ್ನು ತಲುಪುತ್ತೆ. ಇದು ಇಡೀ ಭೂಮಂಡಲವನ್ನು ಆವರಿಸಿ ಸೂರ್ಯನ ಬೆಳಕೆ ಭೂಮಿಗೆ ಬೀಳದಂತೆ ತಡೆಯುತ್ತೆ. ಪರಿಣಾಮವಾಗಿ ಜಾಗತಿಕ ಉಷ್ಣಾಂಶವು ಸುಮಾರು 1.8 ಡಿಗ್ರಿ ಸೆಲ್ಸಿಯಸ್ನಷ್ಟು ಕುಸಿಯುತ್ತೆ. ಇದರ ಪರಿಣಾಮ ಮುಂದಿನ 5 ರಿಂದ 10 ವರ್ಷಗಳ ಕಾಲ ಜಗತ್ತಿನಾದ್ಯಂತ ಮೆಕ್ಕೆಜೋಳ 13%, ಗೋಧಿ 11%, ಹಕ್ಕಿ 3% ಮತ್ತು ಸೋಯಾಬೀನ್ 17% ರಷ್ಟು ಉತ್ಪಾದನೆ ಕುಸಿಯುತ್ತೆ. ಭೂಮಿಯ ಮೇಲಿನ 2 ಬಿಲಿಯನ್ಗೂ ಅಧಿಕ ಜನರು ಕೇವಲ ಹಸಿವಿನಿಂದ ಅಕ್ಷರಶಃ ಒಂದು ಕಾಳು ಅನ್ನವಿಲ್ಲದೆ ನರಳಿ ಸಾಯ್ತಾರೆ. ಯುದ್ಧದಲ್ಲಿ ಭಾಗಿಯಾಗದ ಆಫ್ರಿಕಾ ಮತ್ತು ಯುರೋಪ್ ದೇಶಗಳು ಕೂಡ ಈ ಜಾಗತಿಕ ಕ್ಷಾಮದಿಂದ ಬದುಕುಳಿಯೋದಿಲ್ಲ ಸ್ನೇಹಿತರೆ. EMP ನಮ್ಮನ್ನು ಶಿಲಾಯುಗಕ್ಕೆ ತಳ್ಳುವ ವಿದ್ಯುತ್ ಕಾಂತೀಯ ಮಿಡಿತ. ಇಂದಿನ ನಮ್ಮ ಇಡೀ ಬದುಕು ಮೊಬೈಲ್, ಇಂಟರ್ನೆಟ್ ಮತ್ತು ಎಲೆಕ್ಟ್ರಿಸಿಟಿ ಮೇಲೆ ನಿಂತಿದೆ ಅಲ್ವಾ? ಆದರೆ ವಾತಾವರಣದ ಮೇಲ್ಭಾಗದಲ್ಲಿ ಒಂದು ನ್ಯೂಕ್ಲಿಯರ್ ಬಾಂಬ್ ಸ್ಫೋಟಗೊಂಡರೆ ವಿದ್ಯುತ್ ಕಾಂತೀಯ ಮಿಡಿತ ಅಂದರೆ ನ್ಯೂಕ್ಲಿಯರ್ EMP ಸೃಷ್ಟಿಯಾಗುತ್ತೆ. ಇದರಲ್ಲಿ 3 ಹಂತಗಳಿವೆ. ಈ ಒಂದು ಮಿಡಿತವು ಸೆಕೆಂಡಿನ 1,00,000ನೇ ಭಾಗದಲ್ಲಿ ನಮ್ಮ ಎಲ್ಲ ಕಂಪ್ಯೂಟರ್ ಚಿಪ್ಗಳು, ಮೊಬೈಲ್ಗಳು ಮತ್ತು ಸೆಮಿ ಕಂಡಕ್ಟರ್ಗಳನ್ನು ಸುಟ್ಟು ಹಾಕುತ್ತೆ. E2 ಮಿಡಿತವು ಸಿಡಿಲಿನಂತೆ ಅಪ್ಪಳಿಸಿದರೆ E3 ಮಿಡಿತವು ಭೂಮಿಯ ಕಾಂತ ಕ್ಷೇತ್ರವನ್ನೇ ವಿರೂಪಗೊಳಿಸಿ ನಮ್ಮ ಬೃಹತ್ ಪವರ್ ಗ್ರಿಡ್ ಟ್ರಾನ್ಸ್ಫಾರ್ಮರ್ಗಳನ್ನು ಕರಗಿಸಿ ಬಿಡುತ್ತೆ. ಬ್ಯಾಂಕಿಂಗ್ ಸಿಸ್ಟಮ್, ಗ್ಲೋಬಲ್ ಸಪ್ಲೈ ಚೈನ್ ಮತ್ತು ಕಮ್ಯುನಿಕೇಶನ್ ಎಲ್ಲವೂ ಬ್ಲ್ಯಾಕ್ಔಟ್ ಆಗುತ್ತೆ. ಜಗತ್ತು ಒಂದೇ ದಿನದಲ್ಲಿ ಶಿಲಾಯುಗಕ್ಕೆ ಅಂದರೆ ಸ್ಟೋನ್ ಏಜ್ಗೆ ಜಾರುತ್ತೆ. ಹೈಪರ್ಸಾನಿಕ್, AI ಮತ್ತು ಜಾಗತಿಕ ಶಸ್ತ್ರಾಸ್ತ್ರ ಸ್ಪರ್ಧೆ. ಇಷ್ಟೆಲ್ಲ ಭೀಕರತೆ ಗೊತ್ತಿದ್ರು ಇಂದಿನ ಜಗತ್ತು ಏನ್ ಮಾಡ್ತಿದೆ ಗೊತ್ತಾ ಸ್ನೇಹಿತರೆ? ಫೆಡರೇಷನ್ ಆಫ್ ಅಮೆರಿಕನ್ ಸೈಂಟಿಸ್ಟ್ FAS ಪ್ರಕಾರ 2025ರ ಹೊತ್ತಿಗೆ ಜಗತ್ತಿನಲ್ಲಿ ಬರೋಬ್ಬರಿ 12,331 ಪರಮಾಣು ಸಿಡಿತಲೆಗಳಿವೆ. ಇದರಲ್ಲಿ 2,100 ಸಿಡಿತಲೆಗಳು ಹೈ ಅಲರ್ಟ್ ನಲ್ಲಿವೆ. ಅಂದ್ರೆ ಒಂದು ಬಟನ್ ಒತ್ತಿದ್ರೆ ಕೆಲವೇ ನಿಮಿಷಗಳಲ್ಲಿ ಉಡಾವಣೆಯಾಗಲಿಕ್ಕೆ ಸಿದ್ಧವಾಗಿವೆ. ಇಂದಿನ ಅಪಾಯ ಕೇವಲ ಬಾಂಬ್ಗಳ ಸಂಖ್ಯೆಯಲ್ಲ, ಅವುಗಳನ್ನು ತಲುಪಿಸುವ ಹೈಪರ್ಸಾನಿಕ್ ಕ್ಷಿಪಣಿಗಳದ್ದು. ಇವು ಶಬ್ದದ ವೇಗಕ್ಕಿಂತ 5 ರಿಂದ 20 ಪಟ್ಟು ಅಂದರೆ ಮ್ಯಾಕ್ 5 ಟು ಮ್ಯಾಕ್ 20 ತರ ವೇಗವಾಗಿ ಹಾರಬಲ್ಲವು ಮತ್ತು ಪಥವನ್ನು ಕೂಡ ಬದಲಾಯಿಸಬಲ್ಲವು. ಎದುರಾಳಿಗೆ ಇದು ಯಾವ ಗುರಿಯತ್ತ ಬರುತ್ತಿದೆ, ಇದರಲ್ಲಿ ಪರಮಾಣು ಬಾಂಬ್ ಇದೆಯೋ ಇಲ್ಲವೋ ಅಂತ ಯೋಚಿಸುವಷ್ಟರಲ್ಲಿ ಸರ್ವನಾಶವಾಗಿ ಬಿಡುತ್ತದೆ. ಜೊತೆಗೆ ಈಗ ಪರಮಾಣು ಕಮಾಂಡ್ ಮತ್ತು ಕಂಟ್ರೋಲ್ NC3 ವ್ಯವಸ್ಥೆಯಲ್ಲಿ ಕೃತಕ ಬುದ್ಧಿಮತ್ತೆಯನ್ನಂದ್ರೆ AI ಅನ್ನ ಬಳಸಲಾಗ್ತಿದೆ. ಇದು ಯೋಚಿಸುವ ಸಮಯವನ್ನು ಅಂದರೆ ಡಿಸಿಷನ್ ಮೇಕಿಂಗ್ ಟೈಮ್ ಲೈನ್ಸ್ ಕಡಿಮೆ ಮಾಡಿ ಕೇವಲ ಒಂದು ಸಣ್ಣ ಟೆಕ್ನಿಕಲ್ ಗ್ಲಿಚ್ ಅಥವಾ ತಪ್ಪು ಲೆಕ್ಕಾಚಾರದಿಂದ ಆಕಸ್ಮಿಕ ಪರಮಾಣು ಯುದ್ಧ ಶುರುವಾಗುವ ಆತಂಕವನ್ನು ಸೃಷ್ಟಿಸಿದೆ. 2026ರ ಸವಾಲುಗಳು.
ಭಾರತ ಮತ್ತು ಪಾಕಿಸ್ತಾನಗಳ ನಡುವೆ ಮೇ 2025ರಲ್ಲಿ ಪಹಲ್ಗಾಮ್ ಘಟನೆಯ ನಂತರ ನಡೆದ ಮಿಲಿಟರಿ ಬಿಕ್ಕಟ್ಟು ಕೇವಲ ದಿನಗಳ ಅಂತರದಲ್ಲಿ ಹೇಗೆ ಪರಮಾಣು ಯುದ್ಧದ ಅಂಚಿಗೆ ತಲುಪಿತ್ತು ಅನ್ನೋದನ್ನು ನಾವು ನೋಡಿದ್ದೇವೆ. ಇನ್ನೊಂದೆಡೆ ಜಾಗತಿಕ ಮಟ್ಟದಲ್ಲಿ ಅಮೆರಿಕ ಮತ್ತು ರಷ್ಯಾ ನಡುವಿನ ಏಕೈಕ ನ್ಯೂ ಸ್ಟಾರ್ಟ್ ಒಪ್ಪಂದ ಇದೇ 2026ಕ್ಕೆ ಕೊನೆಗೊಳ್ಳಲಿದೆ. CTBT ಒಪ್ಪಂದ ಇನ್ನೂ ಸಂಪೂರ್ಣವಾಗಿ ಜಾರಿಗೆ ಬಂದಿಲ್ಲ. ಗೆಳೆಯರೇ, ಯುದ್ಧವೆಂಬುದು ವಿಡಿಯೋ ಗೇಮ್ ಅಲ್ಲ. ಇಲ್ಲಿ ರೀಸ್ಟಾರ್ಟ್ ಬಟನ್ ಇರೋದಿಲ್ಲ. ಟಿವಿ ಸ್ಟುಡಿಯೋಗಳಲ್ಲಿ ಕುಳಿತು ಯುದ್ಧದ ಬಗ್ಗೆ ಭಾಷಣ ಬಿಗಿಯುವವರಿಗೆ ಒಂದು ನ್ಯೂಕ್ಲಿಯರ್ ಬಾಂಬ್ನ ರಿಯಾಲಿಟಿ ಅರ್ಥವಾಗಬೇಕು. ಈ ಭೂಮಿ, ಈ ಗಾಳಿ, ಈ ನೀರು ನಮ್ಮ ಮುಂದಿನ ಪೀಳಿಗೆಗೂ ಸೇರಿದ್ದು. ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ, ಜಾಗೃತಿ ಮೂಡಿಸಿ. ಯಾಕಂದರೆ ಶಾಂತಿಯೊಂದೇ ನಮ್ಮ ಉಳಿವಿಗಿರುವ ಏಕೈಕ ಮಾರ್ಗ. ನಮಸ್ಕಾರ.